ಮಹಿಳಾ ಪಿಎಸ್ಐಗೆ ಸಂಬಂಧಿಸಿದ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ಬೆಳಗಾವಿಯ ಹಿಂಡಲ್ಗ ಕೇಂದ್ರ ಕಾರಾಗೃಹದ ಘನತೆಗೆ ಧಕ್ಕೆ ತಂದ ಆರೋಪದವರಿಗೆ ತಲುಪಿದೆ. ಜೈಲಿನ ಕುರಿತು ಅವಹೇಳನಕಾರಿ ಮಾಹಿತಿ ಹರಿಬಿಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಿಂಡಲ್ಗ ಕೇಂದ್ರ ಕಾರಾಗೃಹದ ಸಹಾಯಕ ಅಧೀಕ್ಷಕರು ಬೆಳಗಾವಿಯ 2ನೇ ಜೆಎಂಎಫ್ಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಹಿಂಡಲ್ಗ ಜೈಲಿನ ಘನತೆಗೆ ಚ್ಯುತಿ ತಂದಿದ್ದಾರೆ ಎಂದು ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ನಾಗರಾಜ್ ಸೇರಿದಂತೆ ಕೆಲವರ ವಿರುದ್ಧ ಖಾಸಗಿ ದೂರು ದಾಖಲಿಸಲಾಗಿದೆ. 2ನೇ ಜೆಎಂಎಫ್ಸಿ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕ ಮಹಾಂತೇಶ್ ಅವರ ಮೂಲಕ ಖಾಸಗಿ ದೂರು ಸಲ್ಲಿಸಲಾಗಿದೆ. ಇತ್ತೀಚೆಗೆ ಖಾಸಗಿ ವ್ಯಕ್ತಿಯೊಬ್ಬರಿಗೆ ಬೆತ್ತಲಾಗಿ ವಿಡಿಯೋ ಕಾಲ್ ಮಾಡಿದ್ದ ಕೆಐಎಸ್ಎಫ್ನ ಮಹಿಳಾ ಪಿಎಸ್ಐಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಈ ವಿಡಿಯೋವನ್ನು ಸಂಧ್ಯಾ 777 ನಾಗರಾಜ್ ಎಂಬ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಅಪ್ಲೋಡ್ ಮಾಡಲಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ವಿಡಿಯೋ ಪೋಸ್ಟ್ನಲ್ಲಿ ಮಹಿಳಾ ಪಿಎಸ್ಐ ಬೆತ್ತಲಾಗಿ ವಿಡಿಯೋ ಕಾಲ್ ಮಾಡಿರುವುದು ಹಿಂಡಲ್ಗ ಜೈಲಿನಲ್ಲೇ ನಡೆದಿದೆ ಎಂಬ ರೀತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಎನ್ನಲಾಗಿದೆ. ಅಲ್ಲದೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಹಾಗೂ ಕಾರಾಗೃಹದ ಸುಧಾರಣೆ ಇಲಾಖೆಯ ಎಡಿಜಿಪಿ ಅವರ ಭಾವಚಿತ್ರಗಳನ್ನು ಬಳಸಿಕೊಂಡು ಪೋಸ್ಟ್ ಮಾಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಮಹಿಳಾ ಪಿಎಸ್ಐಗೂ ಹಿಂಡಲ್ಗ ಕೇಂದ್ರ ಕಾರಾಗೃಹಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ಜೈಲು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಜೈಲಿನ ಹೆಸರನ್ನು ಬಳಸಿಕೊಂಡು ಅಶ್ಲೀಲ ವಿಡಿಯೋ ಹರಿಬಿಟ್ಟು ಕಾರಾಗೃಹದ ಘನತೆಗೆ ಧಕ್ಕೆ ತರಲಾಗಿದೆ ಎಂದು ಆರೋಪಿಸಲಾಗಿದೆ. ಹೌದ್ರಿ, ಇವತ್ತು ಅವರು ಜೇಲ್ ಸೂಪ್ರಿಡೆಂಟ್ ಅವರು ಒಂದು ಖಾಸಗಿ ಫಿರ್ಯಾದಿಯನ್ನು ಮಾನ್ಯ 2ನೇ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಇವ್ರ ವಿರುದ್ಧ ಒಂದು ಸಂಧ್ಯಾ ಅಂಥೇಳಿ ಇನ್ಸ್ಟಾಗ್ರಾಮ ಹೋಲ್ಡರ್ ಮೇಲೆ ಮತ್ತು ಇನ್ನೊಬ್ಬರು ಸಾಯಿ ಕುಮಾರ್ ಸುರೇಶ್ ಕುಣಿಗಲ್ ಸೂರಿ ಅಂಥೇಳಿ ಅವ್ರ ಮೇಲೆ ಒಬ್ಬರು KSISF ಸಿಬ್ಬಂದಿ ಮಹಿಳಾ ಸಿಬ್ಬಂದಿಯ ಒಂದು ವಿಡಿಯೋ ಫೋಟೋ ಮತ್ತು ವಿಡಿಯೋಗಳನ್ನು ಹಾಕಿ ಬೆಳಗಾವಿ ಜೈಲದ ಫೋಟೋ ಹಾಕಿ ಒಂದು ಮಾನಹಾನಿಕರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವಿಡಿಯೋ ಬಿಟ್ಟ ಕಾರಣ ಮತ್ತು ಜೈಲ್ ಸಿಬ್ಬಂದಿಗೆ ಮತ್ತು ಜೈಲಾಧಿಕಾರಿಗಳಿಗೆ ಮಾನಹಾನಿಕರವಾದಂಥ ಅದು ಸಾಮಾಜಿಕ ಜಾಲತಾಣದ ಫೋಟೋ ಮತ್ತು ವಿಡಿಯೋ ಇದ್ದ ಕಾರಣ ಇವತ್ತು ಜೈಲ್ ಸೂಪ್ರಿಡೆಂಟ್ ಅವರು ಬಂದು ಅವರ ವಿರುದ್ಧ ಮಾನ್ಯ 2ನೇ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಖಾಸಗಿ ಫಿರ್ಯಾದಿಯನ್ನು ಸಲ್ಲಿಸಿದರು. ಅದು ಇಬ್ಬರು ಆರೋಪಿ ಇದ್ದಿರ್ದ. ಒಂದು ಸಂಧ್ಯಾ ಇನ್ಸ್ಟಾಗ್ರಾಮ್ ಅಂತೇಳಿ ಅವ್ರ ಪೂರ್ತಿ ವಿಳಾಸ ಸಿಕ್ಕಿಲ್ಲ. ಅವ್ರ ಪೂರ್ತಿ ವಿಳಾಸ ಸಿಕ್ಕ ನಂತರ ನ್ಯಾಯಾಲಯಕ್ಕೆ ಸಲ್ಲಿಸಲಾಗೋದು ಅಂತ ಹೇಳಿದ್ದಾರೆ. ಇನ್ನೊಬ್ಬರದು ಅವರು ಸಾಯಿ ಕುಮಾರು ಅಲಿಯಾಸ್ ಸುರೇಶು ಅಲಿಯಾಸ್ ಕುಣಿಗಲ್ ಸೂರಿ ಅಂಥೇಳಿ ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಆರೋಪಿ ಇದ್ದಾನೆ. ಅವನ ವಿರುದ್ಧ ಅಶ್ಲೀಲ ವಿಡಿಯೋ ಅವಳು KSISF ಸಿಬ್ಬಂದಿ ಅವಳದು ಒಂದು ಅಶ್ಲೀಲ ವಿಡಿಯೋವನ್ನು ಅವನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅದರಲ್ಲಿ ಬೆಳಗಾವಿ ಜೈಲು ಫೋಟೋನೂ ಸಹ ಹಾಕಿದ್ರಿಂದ ಈ ಬೆಳಗಾವಿ ನ್ಯಾಯಾಲಯದಲ್ಲಿ ಅವರು ಮಾನಹಾನಿಯಾಗಿದೆ ಸಿಬ್ಬಂದಿಗೆ ಮತ್ತು ನೌಕರಸ್ಥರಿಗೆ ಅಧಿಕಾರಿಗಳಿಗೆ ಅಂಥೇಳಿ ಅವರು ದೂರನ್ನು ಸಲ್ಲಿಸಿದರು. ಬೆಳಗಾವಿ ಸಿಬ್ಬಂದಿ ಅಂತೇಳಿ ಹಾಕಿದ್ರೇನು ಸರ್? ಬೆಳಗಾವಿ ಸಿಬ್ಬಂದಿ ಅಂತ ಹಾಕಿಲ್ಲ, ಬೆಳಗಾವಿ ಜೈಲದ ಫೋಟೋ ಇದೆ. ಅಂದರೆ ಇವ್ರ ವಾದ ಏನು, ಇದು ಬೆಳಗಾವಿ ಜೈಲದ ಅಲ್ಲ ಅಂತ ವಾದ? ಬೆಳಗಾವಿ ಜೈಲದ್ದು ಅಂತಲ್ಲ, ನಮಗೆ ಮಾನ ಆಗಿದೆ. ಈಗ ಸಾಮಾಜಿಕ ಜಾಲತಾಣದ ಹಾಕೋದ್ರಿಂದ ಸಾಕಷ್ಟು ಸಾರ್ವಜನಿಕರು ನೋಡ್ತಾರೆ. ಸಾರ್ವಜನಿಕರು ನೋಡಿಗೆ ಸಿಬ್ಬಂದಿ ಮೇಲೆ ಒಂದು ಅವಹೇಳನಕಾರಿಯಾದ ಭಾವನೆ ಬರುತ್ತೆ. ಅದರಿಂದ ಜೈಲಾಧಿಕಾರಿಗಳಿಗೆ ಜೈಲು ಸಿಬ್ಬಂದಿಗಳಿಗೆ ಅವರಿಗೆ ಮನಸ್ಸಿಗೆ ಒಂದು ನೋವು ಆಗ್ತದೆ, ಅವರ ನೌಕರಿಗೆ ಅಡೆತಡೆ ಆಗ್ತದೆ, ಅವ್ರಿಗೆ ಸಮಾಜದಲ್ಲಿ ಒಂದು ಹಾನಿ ಆದಂತಾಗತ್ತೆ. ಅದಕ್ಕೆ ಅವರು ಕಾನೂನಿನಡಿಯಲ್ಲಿ ಹಾನಿ ಆದರೆ ದೂರನ್ನು ಸಲ್ಲಿಸುವ ಅವಕಾಶ ಇದೆ, ಅವರು ಸಲ್ಲಿಸಿರುತ್ತಾರೆ. ಈ ಹಿಂದೆ ಹಿಂಡಲ್ಗ ಜೈಲಿನಲ್ಲಿದ್ದ ತುಮಕೂರು ಮೂಲದ ಕೈದಿ ಸಾಯಿ ಕುಮಾರ್ ವಿರುದ್ಧವೂ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ದೂರು ನೀಡಲಾಗಿತ್ತು ಎಂದು ತಿಳಿದು ಬಂದಿದೆ. ಜೈಲಿನ ಬಗ್ಗೆ ಸುಳ್ಳು ಹಾಗೂ ಅವಹೇಳನಕಾರಿ ಮಾಹಿತಿ ಪ್ರಸಾರ ಮಾಡಿದ ಆರೋಪಿಗಳ ವಿರುದ್ಧ BNS 356 2 ಮತ್ತು 356 3 ಅಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಲಾಗಿದೆ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to rupees 1,000 off per gram on gold.
Flat rupees 1000 off per gram on diamond and rupees 1000 off on every 50 grams of silver. Get rupees 150 extra per gram on old gold exchange. And that's not all. Rupees 4 crore worth of diamond jewelry to be won through lucky draw. Offers available at all Bhima showrooms near you. TNC apply.